ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 11ನೇ ತಿರುನಾಮ ಪರಮಾತ್ಮ. ಭಗವಂತನ ಈ ನಾಮದ ಅರ್ಥವನ್ನು ತಿಳಿದುಕೊಳ್ಳಲು ಮಹಾಭಾರತದಲ್ಲಿರುವ ಒಂದು ಕಥೆಯನ್ನು ಕೇಳೋಣ. ಒಂದು ದಿನ ನಾರದರು ಬದರಿನಾಥ್ನಲ್ಲಿರುವ ಭಗವಂತನ ದಿವ್ಯ ದರ್ಶನವನ್ನು ಪಡೆಯಲು ಹೋದರು. ಅಲ್ಲಿ ಭಗವಂತನು ಬದರಿನಾರಾಯಣನಾಗಿ ಧ್ಯಾನ ಮುದ್ರೆಯಲ್ಲಿ ಕುಳಿತಿದ್ದರು. ನಾರದರು ಭಗವಂತನನ್ನು, ನೀವು ಈ ಧ್ಯಾನ ಮುದ್ರೆಯಲ್ಲಿ ಯಾರನ್ನು ಧ್ಯಾನಿಸುತ್ತಿದ್ದೀರಿ ಎಂದು ಕೇಳಿದರು. ಅದಕ್ಕೆ ಭಗವಂತನು, ನೀನು ಶ್ವೇತ ದ್ವೀಪಕ್ಕೆ ಹೋಗಿ ನೋಡು, ಅಲ್ಲಿರುವವರು ಒಂದೇ ಅಸ್ತಿತ್ವವನ್ನು ಧ್ಯಾನಿಸುತ್ತಿರುತ್ತಾರೆ. ನಾನು ಸಹ ಅದೇ ಅಸ್ತಿತ್ವವನ್ನು ಧ್ಯಾನಿಸುತ್ತಿದ್ದೇನೆ. ನಾರದರು ಶ್ವೇತ ದ್ವೀಪವನ್ನು ತಲುಪಲು 7 ಸಮುದ್ರಗಳು ಮತ್ತು 7 ದ್ವೀಪಗಳನ್ನು ದಾಟಿದರು. ಆ 7 ದ್ವೀಪಗಳು ಜಂಬೂದ್ವೀಪ, ಪ್ಲಕ್ಷದ್ವೀಪ, ಶಾಲ್ಮಲಿ ದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಶಾಖದ್ವೀಪ ಮತ್ತು ಪುಷ್ಕರ ದ್ವೀಪ. ಈ ದ್ವೀಪಗಳು ಮತ್ತು ಸಮುದ್ರಗಳನ್ನು ನಾವು ನಮ್ಮ ಪ್ರಪಂಚದ ಭೂಪಟದಲ್ಲಿ ನೋಡಲು ಸಾಧ್ಯವಿಲ್ಲ. ಪ್ರತಿಯೊಂದು ದ್ವೀಪವು ಒಂದು ಸಮುದ್ರದಿಂದ ಆವೃತವಾಗಿದೆ. ಉದಾಹರಣೆಗೆ, ನಾವೆಲ್ಲರೂ ವಾಸಿಸುವ ಜಂಬೂ ದ್ವೀಪವು ಉಪ್ಪು ನೀರಿನ ಸಮುದ್ರದಿಂದ ಸುತ್ತುವರೆದಿದೆ. ಇದೇ ರೀತಿ ಉಳಿದ 6 ದ್ವೀಪಗಳು ಕಬ್ಬಿನ ರಸ, ಮದ್ಯ, ತುಪ್ಪ, ಮೊಸರು, ಹಾಲು ಮತ್ತು ಸಿಹಿ ನೀರಿನಿಂದ ಕೂಡಿದ ಸಮುದ್ರಗಳಿಂದ ಸುತ್ತುವರೆದಿವೆ. ಇದು ನಮ್ಮ ಕಲ್ಪನೆಗೂ ಮೀರಿದ್ದು. ನಾರದರು ಶ್ವೇತ ದ್ವೀಪವನ್ನು ತಲುಪಿದಾಗ ಅವರಿಗೆ ನಾರಾಯಣ ನಾರಾಯಣ ಎಂಬ ಮಂತ್ರ ಕೇಳಿಸಿತು. ಶ್ವೇತ ದ್ವೀಪದಲ್ಲಿರುವವರು ಯಾರನ್ನು ಧ್ಯಾನಿಸುತ್ತಿದ್ದಾರೆಂದು ನೋಡಿದರೆ ಅವರೆಲ್ಲರೂ ಬದರಿನಾಥನ ಧ್ಯಾನ ಮುದ್ರೆಯಲ್ಲಿರುವ ಬದರಿನಾರಾಯಣನನ್ನು ಧ್ಯಾನಿಸುತ್ತಿದ್ದರು. ನಾರದರು ಗೊಂದಲದಿಂದ ಭಗವಂತನ ಬಳಿ ಹೋಗಿ, ಶ್ವೇತ ದ್ವೀಪದಲ್ಲಿರುವರೆಲ್ಲರೂ ನಿಮ್ಮನ್ನೇ ಧ್ಯಾನಿಸುತ್ತಿದ್ದಾರೆ. ಭಗವಂತನು, ಹೌದು, ಅಂದರೆ ನಾನು ಸಹ ನನ್ನನ್ನೇ ಧ್ಯಾನಿಸುತ್ತಿದ್ದೇನೆ. ಅದಕ್ಕೆ ನಾರದರು, ನೀವು ನಿಮ್ಮನ್ನೇಕೆ ಧ್ಯಾನಿಸುತ್ತಿದ್ದೀರಿ ಎಂದು ಆಶ್ಚರ್ಯದಿಂದ ಕೇಳಿದರು. ಭಗವಂತನು, ನೀವೆಲ್ಲರೂ ಜೀವಾತ್ಮರು, ಆದ್ದರಿಂದ ನಿಮ್ಮೊಳಗಿರೋ ಆತ್ಮವನ್ನು ಅಂದರೆ ನನ್ನನ್ನು ನೀವು ಧ್ಯಾನಿಸುತ್ತೀರಿ. ಆದರೆ ನನ್ನಾಚೆಗೆ ಬೇರೆ ಯಾವುದೇ ಅಸ್ತಿತ್ವವಿಲ್ಲ. ಬೇರೆ ಯಾವ ಆತ್ಮವೂ ನನ್ನನ್ನು ಹೊತ್ತಿಲ್ಲ. ನಾನೇ ಪರಮಾತ್ಮ. ಆದ್ದರಿಂದ ನಾನು ನನ್ನನ್ನೇ ಧ್ಯಾನಿಸುತ್ತೇನೆ. ಪರಮಾತ್ಮ ಎಂದರೆ ಸ್ವತಂತ್ರನು, ತನ್ನನ್ನು ತಾನೇ ಮತ್ತು ಈ ಸೃಷ್ಟಿಯಲ್ಲಿರುವ ಸಮಸ್ತವನ್ನೂ ಹೊತ್ತಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಪರಮಾತ್ಮನೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಕಷ್ಟ ಕಾಲವನ್ನು ಸಹಿಸಿಕೊಂಡು ಧೈರ್ಯದಿಂದ ಎದುರಿಸುವ ಶಕ್ತಿ ಮತ್ತು ವಿಜಯಶಾಲಿಯಾಗಿ ಹೊರಬರುವ ದಾರಿಯನ್ನು ಪ್ರದಾನಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.